ಚಾನಲ್ ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ದ KPCL ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಬಿಫೋರ್ ದಿಸ್ ನಾನು ಒಂದು ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ನಿಮ್ಗೆ ಹೇಳಬೇಕು. ಆಲ್ರೆಡಿ ಹೇಳಿದ್ದೆ, ಅದನ್ನೇ ಮತ್ತೆ ತಿರ್ಗಮರ್ಗೆ ಹೇಳ್ತೀನಿ. ಈ KPCL ಎಕ್ಸಾಮ್ ರಿಲೇಟೆಡ್ ಏನು KPCL ಎಕ್ಸಾಮ್ ರಿಲೇಟೆಡ್ AE ಅಂಡ್ JE ಫಾರ್ ಎಲೆಕ್ಟ್ರಿಕಲ್ ಅಂಡ್ ಫಾರ್ ಮೆಕ್ಯಾನಿಕಲ್, ಓಕೆ, ಎರಡಕ್ಕೂ ಸಹ ನಾವು ಕೋರ್ಸಸ್ ನ ಲಾಂಚ್ ಮಾಡಿದೀವಿ ಗೈಸ್. ಓಕೆ, ಕೋರ್ಸಸ್ ನ ಲಾಂಚ್ ಇದೆ. ನೀವು ಈ ಕೋರ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಇನ್ ಆರ್ಡರ್ ಟು ಪರ್ಚೇಸ್ ದಿಸ್ ಕೋರ್ಸ್, ನೀವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕೆ ಹೋಗ್ಬೇಕಾಗುತ್ತೆ ಪ್ಲೇಸ್ಟೋರ್ ಇಂದ. ಪ್ಲೇಸ್ಟೋರ್ ಹೋಗಿ SS ಅಕಾಡೆಮಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇರುತ್ತೆ. ಲೋಗೋ ಸಹ SS ಅಕಾಡೆಮಿ ಅಂತಾನೆ ಇರುತ್ತೆ. ಓಕೆ, ಲೋಗೋ ಸಹ SS ಅಕಾಡೆಮಿ ಅಂತಾನೆ ಇರುತ್ತೆ ವಿತ್ ಬ್ಲಾಕ್ ಬ್ಯಾಕ್ ಗ್ರೌಂಡ್, ಬ್ಲಾಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ ಗೈಸ್. ಓಕೆ, ತುಂಬಾ ಜನ ಫೋನ್ ಮಾಡ್ಬಿಟ್ಟು ಸರ್ ನಿಮ್ಮ ಅಪ್ಲಿಕೇಶನ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇನ್ ಆರ್ಡರ್ ಟು ಮೇಕ್ ಇಟ್ ವೆರಿ ಕ್ಲಿಯರ್, ದ ಲೋಗೋ ಬಂದು ನಿಮಗೆ ಬ್ಲಾಕ್ ಕಲರ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಓಕೆ, ಅಂಡ್ ನಾನು ಆ ಲಿಂಕ್ ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಅದನ್ನ ನೋಡ್ಕೊಳ್ಳಿ. KPCL ಎಕ್ಸಾಮ್ ನ ಟಗ್ ಆಫ್ ಫಾರ್ ಕಾಂಪಿಟೇಷನ್ ತರ ನೀವು ಪ್ರಿಪೇರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಓಕೆ, ಸೊ ನಮ್ಮ ರೀಸೆಂಟ್ ಸಕ್ಸಸ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮಗೆ BMRCL ನಲ್ಲಿ ನಾವು ಮಾಡಿರುವಂತಹ ಕೋರ್ಸ್ ನಿಂದ 7 ಮೆಂಬರ್ಸ್ TO ಸೆಲೆಕ್ಟ್ ಆಗಿದ್ದಾರೆ ಅಂಡ್ 4 ಮೆಂಬರ್ಸ್ ಮೇಂಟೆನೆನ್ಸ್ ಸಿಸ್ಟಮ್ಸ್ ಅಂಡ್ ಸಿವಿಲ್ ಸೆಲೆಕ್ಟ್ ಆಗಿದ್ದಾರೆ ಗೈಸ್. ಓಕೆ, TO ಆರ್ ಸ್ಟೇಷನ್ ಕಂಟ್ರೋಲರ್. ಓಕೆ, ಮೇಂಟೈನರ್ 4 ಮೆಂಬರ್ಸ್ ಔಟ್ ಆಫ್ 25 ಮೆಂಬರ್ಸ್. ಓಕೆ, ಇದು ನಮ್ಮ ಸಕ್ಸಸ್ ರೇಟ್ ಇದೆ. ಸೊ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಯು ಗೈಸ್ ಟು ಗೋ ಥ್ರೂ ದ ವಿಡಿಯೋಸ್ ಅಂಡ್ ಮೇಕ್ ಯುವರ್ ಸೆಲ್ಫ್ ಪರ್ಫೆಕ್ಟ್. ಓಕೆ, ಸೊ ಈಗ ಕೋರ್ಸ್ ಬಗ್ಗೆ ಕಂಟಿನ್ಯೂಷನ್ ಮಾಡೋಣ ಗೈಸ್. ನೋಡಿ, ಇದು ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಮಷಿನ್ಸ್. ಮೋಸ್ಟ್ ಆಫ್ ದ ಟಾಪಿಕ್ ಬರೀ ಮಷಿನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, MCQs. ಓಕೆ, ಏನಪ್ಪಾ ಅಂತಂದ್ರೆ, ಫಸ್ಟ್ ನೋಡಿ, ಲ್ಯಾಮಿನೇಷನ್ಸ್ ಆಫ್ ಕೋರ್ ಆರ್ ಜನರಲಿ ಮೇಡ್ ಆಫ್ ಏನು? ಈ ತರ ಕ್ವಶನ್ಸ್ ರೆಗ್ಯುಲರ್ ಕೇಳ್ತಾನೆ ಇರ್ತಾರೆ. ಯಾಕೆ ಅಂತಂದ್ರೆ, ನಿಮ್ಗೊಂದು DC ಮೋಟರ್, DC ಜನರೇಟರ್, ಈ DC AC ಅಂತ ಬಂತು ಅಂತಂದ್ರೆ ಫಸ್ಟ್ ಬೇಕಾಗಿದ್ದು ನಮ್ಗೆ ಐರನ್ ಓರ್, ಐ ಮೀನ್ ದ ಕೋರ್. ಕೋರ್ ಇಲ್ಲ ಅಂತಂದ್ರೆ ಏನು ಇಲ್ಲ. ಸೊ ಹಾಗಾಗಿ ಕೋರ್ ಮೇಲೆ ಬರೋಂತಹ ಸಾಧ್ಯ ಇರುವಂತಹ ಕ್ವಶನ್ಸ್. ಸೊ ಲ್ಯಾಮಿನೇಷನ್ಸ್ ಆಫ್ ದ ಕೋರ್ ಆರ್ ಜನರಲಿ ಮೇಡ್ ಆಫ್ ಏನು ಅಂದ್ರೆ ಸಿಲಿಕಾನ್ ಸ್ಟೀಲ್. ಓಕೆ, ನಾವು ಸಿಲಿಕಾನ್ ಸ್ಟೀಲೇ ಯೂಸ್ ಮಾಡೋದು. ಸೊ ಯಾವುದೇ ತರ ಬೇರೆ ಸ್ಟೀಲ್ ಯೂಸ್ ಮಾಡಲ್ಲ. ವೈ? ಬಿಕಾಸ್ ಈ ಸಿಲಿಕಾನ್ ಸ್ಟೀಲ್ ಅಲ್ಲಿ ನಮಗೆ ಬರುವಂತಹ ಐರನ್ ಲಾಸಸ್ ಕಡಿಮೆ. ಸೊ ದಟ್ ಈಸ್ ಅ ಮೇಜರ್ ಇಂಟೆನ್ಷನ್. ಕಾರ್ಬನ್ ಸ್ಟೀಲು ನಾವು ಯೂಸ್ ಮಾಡಲ್ಲ. ಓನ್ಲಿ ಕಾರ್ಬನ್ ಮೆಟೀರಿಯಲ್ ವಿ ಯೂಸ್ ಫಾರ್ ಕಾಂಪಿಟೇಟರ್ಸ್. ಓಕೆ, ಬಟ್ ಕಾರ್ಬನ್ ಸ್ಟೀಲ್ ನಾವು ಯೂಸ್ ಮಾಡಕ್ ಹೋಗಲ್ಲ ಬಿಕಾಸ್ ದಟ್ ಈಸ್ ಬ್ರಿಟಲ್ ಇನ್ ನೇಚರ್. ಕಾರ್ಬನ್ ಪರ್ಸೆಂಟೇಜ್ ವೇರಿ ಆದಂಗೆಲ್ಲ ಬ್ರಿಟಲ್ನೆಸ್ ಆಗುತ್ತೆ. ಅಂಡ್ ಆಸ್ ವೆಲ್ ಆಸ್ ಆ ಕಾರ್ಬನ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಓಕೆ, ದ ಬ್ರೆಸ್ ಡ್ರಾಪ್ ಯೂಶುವಲ್ ಆಗಿ ನೋಡ್ಕೊಂಡ್ರೆ ನಾವು ಕಾರ್ಬನ್ 1 ವೋಲ್ಟ್ಸ್ ತಗೊಂತೀವಿ. ಇದು 2 ಬ್ರೆಸಸ್ ಅಂಡ್ 2 ವೋಲ್ಟ್ಸ್ ಅಂತ ಅಲ್ಲೇ ಡ್ರಾಪ್ ಆಗುತ್ತೆ. ನಾವು ಜನರೇಟ್ ಮಾಡೋದೇ 230 ವೋಲ್ಟ್ಸ್ ಅಂತಂದ್ರೆ 230 ನಲ್ಲಿ 2 ಹೋಗಿದ್ರೆ ಏನೇನು ಉಳಿತದೆ? 228 ವೋಲ್ಟ್ಸ್ ಉಳಿಯುತ್ತೆ. ಸೊ ಈ ತರ ಲಾಸ್ ಆಗ್ಬಾರ್ದು ಅಂತಂದ್ರೆ ವೆರಿ ಲೆಸ್ ಲಾಸೇಜ್ ಇರಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಸಿಲಿಕಾನ್ ಸ್ಟೀಲ್ ಗೈಸ್. ಓಕೆ, ಸೊ ಸಿಲಿಕಾನ್ ಸ್ಟೀಲ್ಗೆ ಹೋಗ್ಬೇಕಾಗುತ್ತೆ. ಸೊ ಮೈಲ್ಡ್ ಸ್ಟೀಲ್ ಅಂತಂದ್ರೆ ನಾವು ಇಂಡಸ್ಟ್ರೀಸ್ ಯೂಸ್ ಮಾಡ್ತೀವಿ. ಮೈಲ್ಡ್ ಸ್ಟೀಲ್ ಯುಟೆನ್ಸಿಲ್ಸ್ ಅಲ್ಲಿ ನೀವು ಕಂಡು ಬರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಸಹ ಹಾಗೆ. ರಸ್ಟ್ ಹಿಡಿಬಾರ್ದು ಅಂತಂದ್ರೆ ನಾವು ಯುಟೆನ್ಸಿಲ್ಸ್ ಗೆ ಜಾಸ್ತಿ ಯೂಸ್ ಮಾಡ್ತಾರೆ. ಯುಟೆನ್ಸಿಲ್ಸ್. ಓಕೆ, ಸ್ಟೇನ್ಲೆಸ್ ಸ್ಟೀಲ್ ಆರ್ SS ಸ್ಟೀಲ್ ಅಂತ ಕರಿತೀವಿ ನಾವು. ಈ SS ಸ್ಟೀಲ್ಸ್ ನ ಫ್ರೇಮ್ಸ್, ಪ್ಯಾನಲ್ ಬೋರ್ಡ್ಸ್ ಏನ್ ಬರುತ್ತಲ್ಲ, ಇವೆಲ್ಲ SS ಸ್ಟೀಲ್ ಇಂದಾನೆ ಮಾಡ್ತಾರೆ. SS304 ಆರ್ SS307, 306 ಈ ತರ ಗ್ರೇಡ್ ಬರುತ್ತೆ. ದಿಸ್ ಇಸ್ ದ ಗ್ರೇಡ್ SS ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್. ಸೊ SS ಸ್ಟೀಲ್ ನಾವು ಜಾಸ್ತಿ ಯೂಸ್ ಮಾಡೋದು ಪ್ಯಾನಲ್ಸ್ ಅಂತ ಯೂಸ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಅಲ್ಲಿ. ಓಕೆ, ಅಂಡ್ ದ ಆರ್ಮೇಚರ್ ಆಫ್ DC ಜನರೇಟರ್ ಈಸ್ ಲ್ಯಾಮಿನೇಟೆಡ್ ಟು ಏನಕ್ಕೆ? ದ ಆರ್ಮೇಚರ್ ಅಂದ್ರೆ ಏನು? ವೈಂಡಿಂಗ್. ಓಕೆ, ದ ಆರ್ಮೇಚರ್ ಅಂದ್ರೆ ಏನು? ವೈಂಡಿಂಗ್. ಓಕೆ, ಆರ್ಮೇಚರ್ ಇಲ್ಲಿರುತ್ತೆ. ಆರ್ಮೇಚರ್ ಆಫ್ DC ಜನರೇಟರ್ ಈಸ್ ಲ್ಯಾಮಿನೇಟ್ ಮಾಡಿರ್ತಾರೆ. ಏನಕ್ಕೆ ಲ್ಯಾಮಿನೇಟ್ ಮಾಡಿರ್ತಾರೆ? ಏನಕ್ಕೆ ಅಂತಂದ್ರೆ ಇನ್ ಆರ್ಡರ್ ಟು ರಿಡ್ಯೂಸ್ ಎಡ್ಡಿ ಕರೆಂಟ್ ಲಾಸ್. ಎಡ್ಡಿ ಕರೆಂಟ್ ಲಾಸ್ ನ ನಾವು ಕಡಿಮೆ ಮಾಡ್ಬೇಕಂದ್ರೆ
ಈ ಲ್ಯಾಮಿನೇಷನ್ಸ್ ಏನ್ ಹಾಕ್ತಿವಲ್ಲ ಇದಕ್ಕೆ ಯೂಸ್ ಮಾಡಿರುವಂತಹ ಕೋರ್ ಲ್ಯಾಮಿನೇಷನ್ಸ್. ಓಕೆ, ಈ ಕೋರ್ ಅಲ್ಲೇ ನಾವು ಸುತ್ತಬೇಕಾಗುತ್ತೆ. ಈ ತರ ಸ್ಲಾಟ್ಸ್ ಇರುತ್ತೆ, ಈ ತರ ಕೋರ್ ಇರುತ್ತೆ. ಆ ಕೋರ್ ಅಲ್ಲಿ ನಾವು ಇಲ್ಲಿ ಸ್ಲಾಟ್ಸ್ ಹಾಕಿರ್ತೀವಿ. ಆ ಸ್ಲಾಟ್ಸ್ ಅಲ್ಲೇ ನೀವು ಈ ವೈಂಡಿಂಗ್ ನ ಸುತ್ತಬೇಕಾಗುತ್ತೆ ಗೈಸ್. ಓಕೆ, ಸೊ ಈ ಕೋರ್ ಯಾವ್ದ್ರಿಂದ ಮಾಡಿರ್ತಾರೆ ಅಂತಂದ್ರೆ ಆರ್ಮೇಚರ್ ಆಫ್ ಎ ಡಿ ಸಿ ಜನರೇಟರ್ ಈಸ್ ಲ್ಯಾಮಿನೇಟೆಡ್. ಆರ್ಮೇಚರ್ ನಾವು ಲ್ಯಾಮಿನೇಟ್ ಮಾಡ್ತೀವಿ. ದ ಓನ್ಲಿ ರೀಸನ್ ಈಸ್ ಟು ರಿಡ್ಯೂಸ್ ದ ಎಡಿ ಕರೆಂಟ್ ಲಾಸ್. ಥಿನ್ನರ್ ದ ಲ್ಯಾಮಿನೇಷನ್ಸ್ ಲೆಸರ್ ದ ಎಡಿ ಕರೆಂಟ್ ಲಾಸ್ ಅಂತ ಹೇಳಿ. ಓಕೆ, ರಿಡ್ಯೂಸ್ ದ ಬಲ್ಕ್, ರಾಂಗ್ ಆನ್ಸರ್. ರಿಡ್ಯೂಸ್ ದ ಹಿಸ್ಟರಿಸಿಸ್ ಲಾಸ್ ಅಂದ್ರೆ ನೀವು ಸಿಲಿಕಾನ್ ಗ್ರೇಡ್ ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ಇನ್ಸುಲೇಟ್ ದ ಕೋರ್ ಅಂದ್ರೆ ಇದಕ್ಕೆ ಇನ್ಸುಲೇಷನ್ ಗೆ ನಾವು ವಾರ್ನಿಶ್ ಕೋಟಿಂಗ್ ಅಂತ ಮಾಡ್ತೀವಿ. Okay, and we heat it in the empiric way. We heat it with the heat it in the chamber so that ಆ varnish coating ಚೆನ್ನಾಗಿ ಅಂಟ್ಕೊಳ್ಳಿ ವೈಂಡಿಂಗ್ ಕೋರ್ಗ್ ಅಂತ ಹೇಳಿ. ಓಕೆ, and even impregnated paper ಯೂಸ್ ಮಾಡ್ತೀವಿ between the turns to insulate. The field coils of DC generator are usually made of. Field coils ಯಾವ್ದ್ರಿಂದ ಮಾಡಿರ್ತೀವಿ? ನೀವೇನು ಫೀಲ್ಡ್ಸ್ ಇರುತ್ತಲ್ಲ, ಈ ಫೀಲ್ಡ್ ಸುಮ್ನೆ ನಾನು ಈ ತರ ಒಂದ್ 2-3 ಲೈನ್ ಹಾಕ್ತಾ ಇದ್ದೇನೆ. ಈ ಫೀಲ್ಡ್ ಕಾಯಿಲ್ಸ್ ನಾವು ಯಾವ್ದ್ರಿಂದ ಮಾಡಿರ್ತೀವಿ? ಫೀಲ್ಡ್ ಕಾಯಿಲ್ಸ್ ಆಫ್ ಡಿಸಿ ಜನರೇಟರ್ ಆರ್ ಯೂಶುವಲಿ ಮೇಡ್ ಆಫ್ ಕಾಪರ್. ವೈಂಡಿಂಗ್ ಅಲ್ವಾ ಅದು, ಕಂಡಕ್ಷನ್ ಆಗ್ಬೇಕು. ಸೊ ಕಾಪರ್ ಯೂಸ್ ಮಾಡಿವಿ. ಟಂಗ್ಸ್ಟನ್ ಯೂಸ್ ಮಾಡಲ್ಲ, ಓನ್ಲಿ ಇನ್ ಬಲ್ಬ್ಸ್ ನೋಡಬಹುದು ನೀವು ಟಂಗ್ಸ್ಟನ್. ಕ್ಯಾಸ್ಟ್ ಐರನ್ ಇದು ಒಂದು ಐರನ್ ಮೆಟೀರಿಯಲ್. ಫೀಲ್ಡ್ ಕಾಯಿಲ್ಸ್ ಅಂತ ಕೊಟ್ಟಾಗ ಬರೀ ವೈಂಡಿಂಗ್ ಮೇಲೆ ಹೋಗ್ಬೇಕು ನಿಮ್ ಫೋಕಸ್. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದು ಕಂಡಕ್ಟರಾ? ಕಂಡಕ್ಟರ್, ಬಟ್ ಇಟ್ಸ್ ನಾಟ್ ಎ ಪ್ಯೂರ್ ಕಂಡಕ್ಟರ್. ಕ್ಯಾಸ್ಟ್ ಐರನ್ ಓನ್ಲಿ ಫಾರ್ ಎನ್ಕ್ಲೋಜರ್, ಇನ್ಕ್ರೀಸಿಂಗ್ ದ ಸ್ಟ್ರೆಂತ್ ಅಂಡ್ ಇನ್ಕ್ರೀಸಿಂಗ್ ದ ಸ್ಟ್ರೆಂತ್ ಮತ್ತೆ ಒಂದು ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂಡ್ ವಿತ್ ಸ್ಟ್ಯಾಂಡಿಂಗ್ ಪವರ್ ಕೊಡೋದಕ್ಕೆ ನಾವು ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತೀವಿ. ನಿಕ್ಕಲ್ ಯೂಸ್ ಮಾಡಲ್ಲ. ಓಕೆ, ಇನ್ ಡಿಸಿ ಜನರೇಟರ್ ದ ಪೋಲ್ ಶೂಸ್ ಆರ್ ಫಾಸ್ಟನ್ ಟು ದ ಪೋಲ್ ಕೋರ್ ಬೈ ಏನು? ಡಿಸಿ ಜನರೇಟರ್ ಅಲ್ಲಿ ಈ ಪೋಲ್ ಶೂ ಈ ತರ ಬರುತ್ತೆ. ಆಕ್ಚುಲಿ ಪೋಲ್ಸ್ ಹೇಳ್ಬೇಕಂದ್ರೆ ಇದು ಇದೊಂದು ಪೀಸ್ ಮತ್ತೆ ಇದು ಇನ್ನೊಂದು ಪೀಸ್. ಓಕೆ, ಈ ತರ ಬರುತ್ತೆ. ಪೋಲ್ ಕೋರ್, ಈ ಪೋಲ್ ಕೋರ್ ಮತ್ತೆ ಈ ಪೋಲ್ ಶೂ, ಈ ಶೂ ಇದೆ, ಈ ಶೂ ಶೇಪ್ ಅಲ್ಲಿ ಇದೆ ನೋಡಿ. ಶೂ ಶೇಪ್ ಅಲ್ಲಿ ಇರುತ್ತೆ, ಹಾಗಾಗಿ ಇದನ್ನ ಶೂ ಅಂತ ಕರೀತಾರೆ. ಸೊ ಈ ಪೋಲ್ ಕೋರ್ ಅಂಡ್ ಪೋಲ್ ಶೂ ಏನಿದೆ ಅಲ್ಲ, ಅವು ಎರಡಕ್ಕೆ ಹೇಗೆ ಮಾಡಿರ್ತಾರೆ ಅಂತಂದ್ರೆ ಗಾಯ್ಸ್, ಸ್ಕ್ರೂಸ್ ಹಾಕಿರ್ತಾರೆ. ಓಕೆ, ಕೌಂಟರ್ ಸ್ಕ್ರೂಸ್ ಅಂತ ಕರೀತಾರೆ ಅದನ್ನ. ಸ್ಕ್ರೂಸ್ ಹಾಕಿ ಟೈಟ್ ಮಾಡ್ತಾರೆ. ಓಕೆ, ಕೌಂಟರ್ ಸಂಕ್ ಸ್ಕ್ರೂಸ್ ಅಂತ ಕರೀತಾರೆ. ಓಕೆ, ಕೀಪ್ ಇಟ್ ಇನ್ ಮೈಂಡ್. ದ ಮೆಟೀರಿಯಲ್ ಫಾರ್ ಕಾಮ್ಯುಟೇಟರ್ ಬ್ರಷಸ್ ಈಸ್ ಜನರಲಿ ಆಫ್ ಏನು? ದ ಮೆಟೀರಿಯಲ್ ಫಾರ್ ಕಾಮ್ಯುಟೇಟರ್ ಬ್ರಷಸ್ ಈಸ್ ಜನರಲಿ ಮೇಡ್ ಆಫ್ ಕಾರ್ಬನ್. ನಾನು ಆಲ್ರೆಡಿ ಹೇಳಿದ್ದೆ, ಕಾಮ್ಯುಟೇಟರ್ಗೆ ನಾವು ಬ್ರಷಸ್ಗೆ, ಎಸ್ಪೆಷಲಿ ಫಾರ್ ಬ್ರಷಸ್, ಕಾಮ್ಯುಟೇಟರ್ ಅಂದಲ್ಲ ಬ್ರಷಸ್ಗೆ ಯೂಸ್ ಮಾಡೋದು ಕಾರ್ಬನ್ ಮೆಟೀರಿಯಲ್. ಓಕೆ, ಮೈಕಾ ಇನ್ಸುಲೇಷನ್ ಆಗಿ ಯೂಸ್ ಮಾಡ್ತೀವಿ ಕಾಮ್ಯುಟೇಟರ್ ಅಲ್ಲಿ. ಓಕೆ, ಕಾಪರ್ ವೈಂಡಿಂಗ್ ಅಂತಾನೆ ಯೂಸ್ ಮಾಡೋದು ನಾವು. ಕೋರು ಕಾಯಿಲ್ಸ್ ಏನೇ ಬಂದು ಕಾಪರ್. ಕ್ಯಾಸ್ಟ್ ಐರನ್ ಫಾರ್ ಎನ್ಕ್ಲೋಷರ್ಸ್. ವೆಲ್ಡಿಂಗ್ ಜನರೇಟರ್ ವಿಲ್ ಹ್ಯಾವ್ ಏನು? ವೆಲ್ಡಿಂಗ್ ಜನರೇಟರ್ ಅಂದ್ರೆ ಏನು? ನಿಮ್ಗೆ ಒಂದೇ ಒಂದು ಮೈಂಡ್ ಅಲ್ಲಿ ಬರ್ಬೇಕು. ವೆಲ್ಡಿಂಗ್ ಜನರೇಟರ್ ಕರೆಂಟ್ ಜಾಸ್ತಿ, ವೋಲ್ಟೇಜ್ ಕಮ್ಮಿ. ಕರೆಂಟ್ ಜಾಸ್ತಿ ಯಾವ್ದ್ರಲ್ಲಿ ಬರುತ್ತೆ? ಲ್ಯಾಪ್ ವೈಂಡಿಂಗ್ ಅಲ್ಲಿ. ಯಾಕೆ ಅಂತಂದ್ರೆ ಇಲ್ಲಿ ಆರ್ಮೇಚರ್ ನಂಬರ್ ಆಫ್ ಆರ್ಮೇಚರ್ ಪಾತ್ಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪೋಲ್ಸ್. ಸೊ ಹಾಗಾಗಿ ಲ್ಯಾಪ್ ವೈಂಡಿಂಗ್ ಇಸ್ ದ ಬೆಸ್ಟ್ ಒನ್. ವೇವ್ ವೈಂಡಿಂಗ್ ಬರಲ್ಲ, ಯಾಕಂದ್ರೆ ಎ ಈಕ್ವಲ್ಸ್ ಟು ಓನ್ಲಿ 2 ಪ್ಯಾರಲ್ ಪಾತ್ಸ್ ಇರುತ್ತೆ. ಸೊ ಇಟ್ ಇಸ್ ಹೈ ವೋಲ್ಟೇಜ್, ವೋಲ್ಟೇಜ್ ಜಾಸ್ತಿ, ಕರೆಂಟ್ ಕಡಿಮೆ. ಓಕೆ, ಡೆಲ್ಟಾ ವೈಂಡಿಂಗ್ ನೋ ವೇರ್ ವಿ ಯೂಸ್. ಡೆಲ್ಟಾ ವೈಂಡಿಂಗ್ ಅಂತ ಓಪನ್ ಡೆಲ್ಟಾ ಅಂತ ಕರಿತೀವಿ. ಓಪನ್ ಡೆಲ್ಟಾ ವೈಂಡಿಂಗ್ ಇದು ನಾವು ಟ್ರಾನ್ಸ್ಫಾರ್ಮರ್ಸ್ ವೈಂಡಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಡುಪ್ಲೆಕ್ಸ್ ವೇವ್ ವೈಂಡಿಂಗ್ ಇದು ಒಂದು ಡಬಲ್ ಕೋಟೆಡ್ ವೈಂಡಿಂಗ್ ಅಂತ ಕರಿತೀವಿ ನಾವು. ಸೊ ಮೇಲೆ ಇನ್ನೊಂದು ವೈಂಡಿಂಗ್ ತರ ಈ ತರ ಬರುತ್ತೆ. ಓಕೆ, ಇದನ್ನ ಡುಪ್ಲೆಕ್ಸ್ ವೈಂಡಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಫಾರ್ ಇನ್ಕ್ರೀಸಿಂಗ್ ದ ಸ್ಟ್ರೆಂತ್ ಆಫ್ ದ ಟಾರ್ಕ್ ನ ಜಾಸ್ತಿ ಮಾಡೋದಕ್ಕೆ ನಾವು ಡುಪ್ಲೆಕ್ಸ್ ವೈಂಡಿಂಗ್ಸ್ ನ ಯೂಸ್ ಮಾಡ್ತೀವಿ ಗೈಸ್. ಓಕೆ, so that's it guys. I wish you all the best. Do well, and I strongly recommend ಕೋರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಎಸ್ ಎಸ್ ಅಕಾಡೆಮಿ ಆಪ್ ಅಂತ ಇದೆ. ನಾನು ಆಸ್ ಮೆನ್ಷನ್ಡ್ ಎಸ್ ಎಸ್ ಅಕಾಡೆಮಿ ಆಪ್ ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಕೋರ್ಸ್ ಕಂಟೆಂಟ್ ನ ನೋಡಿ ಆದ್ಮೇಲೆ ಯು ಗೈಸ್ ಗೋ ಫಾರ್ ಹೆಡ್ ಟು ಪರ್ಚೇಸ್. ಓಕೆ, ಡೆಮೋ ವಿಡಿಯೋಸ್ ಸಹ ಅಲ್ಲಿದೆ. ಡೆಮೋ ವಿಡಿಯೋಸ್ ನ ವಾಚ್ ಮಾಡಿ ಹೇಗಿರುತ್ತೆ ಏನಿಲ್ಲ ಅಂತ. ಅದೇ ಪ್ರಕಾರ ನಿಮ್ಗೆ ಕೋರ್ಸ್ ಸಹ ಅವೈಲೇಬಲ್ ಇರುತ್ತೆ. ಸ್ಟ್ರಾಂಗ್ಲಿ ರೆಕಮೆಂಡ್. ನಿಮಗೆ ಟೈಮ್ ಕೂಡ ಜಾಸ್ತಿ ಇಲ್ಲ. ಸೊ ಟೈಮ್ ತುಂಬಾ ಕಡಿಮೆ ಇದೆ. ಫೆಬ್ರವರಿ 18th ಎಕ್ಸಾಮ್ ಇರೋದ್ರಿಂದ ಫೆಬ್ರವರಿ 18th ಎಕ್ಸಾಮ್ ಇರುತ್ತೆ. ಸೊ ನಿಮಗೆ ಈಗ ಶಾರ್ಟ್ ಮೆಥಡ್ ವಿತ್ ಬೆಸ್ಟ್ ಪ್ರಿಪರೇಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಗೋ ಅಹೆಡ್ ಅಂಡ್ ಗ್ರಾಬ್ ದ
post. Okay, thank you guys, wish you a good day.